ಹೇ ಫ್ರೆಂಡ್ಸ್, ವೆಲ್ಕಮ್ ಟು ಎಸ್ ಕೆ ಸ್ಟುಡಿಯೋಸ್. ಇವತ್ತು ನಾವು ಟಾಪ್ 20 ಗೂಗಲ್ ಕ್ರೋಮ್ ಶಾರ್ಟ್ಕಟ್ ಕೀಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಶಾರ್ಟ್ಕಟ್ ಕೀ ಸುಮಾರು ಇಂಪಾರ್ಟೆಂಟ್ ಇದೆ, ಸುಮಾರು ಎಫೆಕ್ಟಿವ್. ಆ್ಯಕ್ಚುಲಿ ಶಾರ್ಟ್ಕಟ್ ಕೀ ಹೇಳಬೇಕು ಅಂದರೆ ಶಾರ್ಟ್ಕಟ್ ಕೀಯಿಂದ ಸುಮಾರು ಟೈಮ್ ಉಳಿಯುತ್ತೆ. ನೀವು ಅನ್ಕೊಬೋದು ಏನು ಅಬ್ಬಬ್ಬ ಅಂದರೆ ಮೌಸ್ ತೊಗೊಂಡು ಹಿಂಗೆ ಹೋಗಿ ಹಿಂಗೆ ಕ್ಲಿಕ್ ಮಾಡಿದ್ರೆ ಒಂದು ನ್ಯೂ ಟ್ಯಾಬ್ ಓಪನ್ ಆಗೋದಿರ್ಬೋದು, ಏನೋ ಒಂದು ಫಂಕ್ಷನ್ ಆಗುತ್ತೆ, ಅದಕ್ಕೆ ಯಾಕೆ ಶಾರ್ಟ್ಕಟ್ ಕೀ ಎಲ್ಲ ನೆನಪಲ್ಲಿ ಇಟ್ಕೋಬೇಕು ಅಂತ. ಶಾರ್ಟ್ಕಟ್ ಕೀ ಒಂಥರ ಇನಿಷಿಯಲಿ ಕಷ್ಟ, ಬಟ್ ನೀವು ಅದಕ್ಕೆ ಅಡಿಕ್ಟ್ ಆದ್ರಿ ಅಂದರೆ ಅಥವಾ ನೀವು ಅದಕ್ಕೆ ಫಿಕ್ಸ್ ಆದ್ರಿ ಅಂದರೆ ಎಷ್ಟು ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ನೀವು ಆ ಒಂದು ಟಾಸ್ಕ್ನ ಕಂಪ್ಲೀಟ್ ಮಾಡ್ಬೋದು. ಅಥವಾ ನೀವು ತುಂಬ ಏನಾದರೂ ವೆಬ್ ಬ್ರೌಸರ್ನ ಯೂಸ್ ಮಾಡ್ತೀರಾ, ಗೂಗಲ್ ಕ್ರೋಮ್ನ ಅನ್ನೋದಾದರೆ, ಈ ಒಂದು ಶಾರ್ಟ್ಕಟ್ ಕೀ ನಾವೇನು ಇವತ್ತು ಡಿಸ್ಕಸ್ ಮಾಡ್ತೀವಿ ತುಂಬ ಎಫೆಕ್ಟಿವ್ ಆಗಿದೆ ಆ್ಯಂಡ್ ತುಂಬಾ ಇದೆ. ನಾನು ಟಾಪ್ 20 ಅಂತ ತೊಗೊಂಡಿದ್ದೀನಿ. ನನಗೆ ಯಾವುದೇ ಒಂದು ಆರ್ಡರ್ ಇಲ್ಲ ಇಲ್ಲಿ ಇದೇ ಥರ ಹೋಗುತ್ತೆ ಅಂತ. ಒಂದು ಜನರಲ್ ಆಗಿ ಒಂದಷ್ಟು ತುಂಬ ಇಂಪಾರ್ಟೆಂಟ್, ತುಂಬ ಯೂಶುವಲ್ ಆಗಿ ಮಾಡುವಂಥ ಒಂದು ಇದನ್ನು ತೊಗೊಂಡಿದ್ದೀವಿ. ಸೊ ಲೆಟ್ಸ್ ಸ್ಟಾರ್ಟ್ ದಿಸ್, ಟೈಮ್ ವೇಸ್ಟ್ ಮಾಡ್ದಿರಾ. ಓಕೆ, ಫಸ್ಟ್ ಆಫ್ ಆಲ್ ಫಸ್ಟ್ ಶಾರ್ಟ್ಕಟ್ ಕೀ ಯಾವುದು ಅಂದರೆ Ctrl+H ಅಂತ. ಏನು Ctrl+H ಏನು ಮಾಡುತ್ತೆ ತೋರಿಸ್ಬಿಡ್ತೀನಿ ನೋಡಿ. ಫಸ್ಟ್ ನಿಮ್ಗೆ ಹೇಳ್ಬಿಡ್ತೀನಿ, ಕೆಳಗಡೆ ನಿಮ್ಗೇನು ಕಾಣಿಸ್ತಿದೆ ಇಲ್ಲಿ, ಈ ಒಂದು ಕೆಳಗಡೆ ಇಲ್ಲಿ ನಿಮಗೆ ನಾನು ಏನು ಕೀಗಳನ್ನ ಪ್ರೆಸ್ ಮಾಡ್ತೀನಿ ಅದು ತೋರಿಸುತ್ತೆ. ಎಲ್ಲ ಕಂಟ್ರೋಲ್ ಅಂದರೆ ಲೆಫ್ಟ್ ಕಂಟ್ರೋಲ್ ಅಂತ. ನಾನು ರೈಟ್ ಕಂಟ್ರೋಲ್ ಹೊಡೆದ್ರೆ ಆರ್ ಕಂಟ್ರೋಲ್ ಅಂತ ಬರುತ್ತೆ, ರೈಟ್ ಶಿಫ್ಟ್ ಹೊಡೆದ್ರೆ ಆರ್ ಶಿಫ್ಟ್ ಅಂತ ಬರುತ್ತೆ, ಲೆಫ್ಟ್ ಶಿಫ್ಟ್ ಹೊಡೆದ್ರೆ ಎಲ್ ಶಿಫ್ಟ್ ಅಂತ. ಅಂದರೆ ಎಡಗೈಲಿ ನಾನು ಶಿಫ್ಟ್ ಮಾಡಿದಾಗ, ಕ್ಲಿಕ್ ಮಾಡಿದಾಗ ಅಲ್ಲಿ ನಿಮಗೆ ಲೆಫ್ಟ್ ಕೀಬೋರ್ಡ್ನ ಲೆಫ್ಟ್ ಪಾರ್ಟಲ್ಲಿರುವಂತಹ ಶಿಫ್ಟ್ ಕೀಗಳು ಅಥವಾ ಅದನ್ನು ತೋರಿಸುತ್ತೆ. ಎಲ್ ಶಿಫ್ಟ್, ನೀವು ಎಲ್ ಮತ್ತು ರೈಟ್ ಯಾವ್ದು ಹೊಡೆದ್ರು ಅದೇ ಸೇಮ್ ಫಂಕ್ಷನ್ನೇ ಅದು. ಜಸ್ಟ್ ಶಿಫ್ಟ್ ಅಥವಾ ಆಲ್ಟ್ ಕಂಟ್ರೋಲ್ ಟ್ಯಾಬ್ ನಿಮ್ಗೆ ಬರ್ತಾ ಇರುತ್ತೆ, ನೋಡ್ಕೋಬೋದು ಅಲ್ಲೇ. ಓಕೆ, ಸ್ಟಾರ್ಟ್ ಮಾಡ್ತೀನಿ, ಕನ್ಫ್ಯೂಸ್ ಆಗಬಾರ್ದು ಅಂತ ಅದು ಕೀಬೋರ್ಡ್ ಕೀಗಳನ್ನ ಅಲ್ಲಿ ಬರೆಸೋ ಥರ ಮಾಡಿದ್ದೀವಿ. ಓಕೆ, ಸ್ಟಾರ್ಟ್ ಮಾಡೋಣ. ಫಸ್ಟ್ ಆಫ್ ಆಲ್ Ctrl+H ಏನು ಮಾಡುತ್ತೆ? Ctrl+H ಏನು ಮಾಡುತ್ತೆ ಅಂದರೆ ಆ್ಯಕ್ಚುಲಿ ನಿಮಗೆ ಹಿಸ್ಟ್ರಿ ಕರ್ಕೊಂಡು ಹೋಗುತ್ತೆ. ನಿಮ್ಮ ಹಿಸ್ಟ್ರಿ, ನೀವು ಬ್ರೌಸರ್ ಹಿಸ್ಟ್ರಿ ಏನು ಲಾಸ್ಟ್ ಸ್ವಲ್ಪ ಹಿಸ್ಟ್ರಿಗಳು ಏನಿರುತ್ತೆ ಅಥವಾ ನಿಮ್ಮ ಹಿಸ್ಟ್ರಿ ಪೇಜ್ಗೆ ಕರ್ಕೊಂಡು ಹೋಗುತ್ತೆ. ಸುಮಾರು ಜನಕ್ಕೆ ಈ ತುಂಬ ಇಂಪಾರ್ಟೆಂಟು, ಸುಮಾರು ಜನ ತುಂಬ ಯೂಸ್ ಮಾಡ್ತಾರೆ Ctrl+H. ಅಥವಾ ಯೂಶಲಿ ಅದನ್ನು ಹೆಂಗೆ ಮಾಡಬೇಕು ಅಂದರೆ ನೋಡಿ, ಒನ್ ಕ್ಲಿಕ್, ಈ ಮೂರರ ಮೇಲೆ ಒಂದು ಕ್ಲಿಕ್ ಮಾಡಬೇಕು, ಟಾಸ್ಕ್ ಎಷ್ಟು ಟೈಮ್ ಹಿಡಿಯುತ್ತೆ ಅಂತ. ದೆನ್ ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡಬೇಕು. ಹಿಸ್ಟ್ರಿ ಅಂತ ಹೋದಾಗ ಇಲ್ಲಿ ನೀವು ಬಂದು 3 ಸಾರಿ ಕ್ಲಿಕ್ ಮಾಡಬೇಕಾಗುತ್ತೆ. ಅದ್ರ ಬದಲು ಜಸ್ಟ್ ಸಿಂಪಲ್ Ctrl+H ಅಂತ ಟೈಪ್ ಮಾಡಿದ್ರೆ ಸಾಕು. Ctrl+H ಅಂತ ಟೈಪ್ ಮಾಡಿದ ತಕ್ಷಣ ನಿಮ್ಗೆ ಬಂದ್ಬಿಡುತ್ತೆ. ನೀವು ನೋಡ್ಬೋದು ನಂದು ಯಾವುದೇ ಒಂದು ಹಿಸ್ಟ್ರಿ ಇಲ್ಲ, ಬಿಕಾಸ್ ಹಿಸ್ಟ್ರಿ ಡಿಲೀಟ್ ಮಾಡಿಲ್ಲ. ಆ್ಯಕ್ಚುಲಿ ಒಂದು ಹೊಸ ಟ್ಯಾಬ್ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ, ಸೊ ತೋರ್ಸೋಕ್ಕೆ ಅಂತ. ಓಕೆ, ನಾವು ಹಿಸ್ಟ್ರಿ ನಾರ್ಮಲ್ ಹಿಸ್ಟ್ರಿಗಳಿರುತ್ತೆ ಆ್ಯಂಡ್ ಡೌನ್ಲೋಡ್ಸ್ ಇರುತ್ತೆ, ಸೊ ಗುಡ್. ಓಕೆ, ನೆಕ್ಸ್ಟ್ ಏನು ಅಂದರೆ ನಾರ್ಮಲ್ ಪೇಜ್ಗೆ ಬಂದಿದ್ದೀವಿ. ನೆಕ್ಸ್ಟ್ ಸೆಕೆಂಡ್ ಒನ್ನು, ದಟ್ ಈಸ್ Ctrl+J ಅಂತ. Ctrl+J ಏನು ಅಂದರೆ ಡೌನ್ಲೋಡ್ಗೆ ಹೋಗುತ್ತೆ. ಸರಿ, ಡೌನ್ಲೋಡ್ ಏನಾದರೂ ಮಾಡಿದರೆ, ನೀವು ಇಮೇಜ್ ಡೌನ್ಲೋಡ್ ಮಾಡಿದರೆ ಅಥವಾ ಡೌನ್ಲೋಡ್ಗೆ ಹೋಗಬೇಕು ಅಂದರೆ ಅಗೈನ್ ಇದು ಹಳೆ ಪ್ರೋಸೆಸ್ ಏನಾಗಿತ್ತು ಅಂದರೆ 3 ಏನಿತ್ತು ಇಲ್ಲಿ ಹೋಗಬೇಕು, ಡೌನ್ಲೋಡ್ಸ್ ಮೇಲೆ ಹೋಗಬೇಕಾಗಿತ್ತು. ಬಟ್ ನೀವು ಆ ಥರ 2-3 ಮಾಡೋ ಬದಲು ಮೌಸ್ ತಗೊಂಡು ಅಲ್ಲಿ ಹೋಗಿ ಕ್ಲಿಕ್ ಮಾಡೋ ಬದಲು ಜಸ್ಟ್ ಇಲ್ಲೇ Ctrl+J ಕ್ಲಿಕ್ ಮಾಡಿದ್ರೆ ಸಾಕು, 2 ಆಯಿತಾ. ನೆಕ್ಸ್ಟ್ ಅಗೈನ್ ಫಸ್ಟ್ ಆಗೋಣ, Ctrl+N ಅಂತ. Ctrl+N ಏನು ಮಾಡುತ್ತೆ ಅಂದರೆ ನ್ಯೂ ಟ್ಯಾಬ್ನ ತೋರಿಸುತ್ತೆ. ಬೇಕಾದ್ರೆ ಇಲ್ಲಿ ತೋರಿಸ್ತೀನಿ ನೋಡಿ. Ctrl+N ನ್ಯೂ ಟ್ಯಾಬ್, ನಾವೇನು ಓಪನ್ ಮಾಡಿದ್ವಿ ಅದೇ ಥರ ಇನ್ನೊಂದು ಟ್ಯಾಬ್ ಓಪನ್ ಆಗುತ್ತೆ. ಈಗ ಮತ್ತೆ Ctrl+N ನೋಡಿತೀನಿ, ಇನ್ನೊಂದು ಟ್ಯಾಬ್ ಓಪನ್ ಆಯಿತು. ಮತ್ತೆ Ctrl+N ನೋಡಿತೀನಿ, ಇನ್ನೊಂದು ಟ್ಯಾಬ್. ನೀವೇನು ಓಪನ್ ಮಾಡಿದ್ರೆ ಅದೇ ಥರ ಟ್ಯಾಬ್ ಓಪನ್ ಆಗ್ತಾ ಇರುತ್ತೆ. ಸೊ ಕಟ್ ಮಾಡೋಣ. Ctrl+N ನೋಡಿಬೇಕಾಗುತ್ತೆ, ನ್ಯೂ ಅಂತ. ಜಸ್ಟ್ ಏನು ಅದು Ctrl+N ಅಂದರೆ ಏನು ಅಂದರೆ ನ್ಯೂ ಟ್ಯಾಬ್ ಓಪನ್ ಮಾಡಿ ಅಂತ ಹೇಳ್ತಾರೋ ಅಂತ, ಆರ್ಡ್ರ್ ಕೊಡ್ತಾರೋ ಅಂತ ಕೀಸ್ ಅದು. ಓಕೆ, ನೆಕ್ಸ್ಟು ಅದೇ ಥರದೇ ಬಟ್ Ctrl+Shft+N ಅಂತ. Ctrl+Shft+N ಅಂದರೆ ಇನ್ಕಾಗ್ನೆಟ್ ಮೋಡ್ ಓಪನ್ ಆಗುತ್ತೆ. ಆ್ಯಕ್ಚುಲಿ ಲೈಕ್ ಕೆಲವರೆಲ್ಲ ಜಾಪನೀಸ್ ಮೂವೀಸ್, ಓಕೆ, ಇನ್ಕಾಗ್ನೆಟೋ ಮೋಡ್, ಹಿಸ್ಟ್ರಿ, ತುಂಬ ಸೆನ್ಸಿಟಿವ್ ವರ್ಡ್ಸ್ ಇವೆಲ್ಲ. ಓಕೆ, ಇನ್ಕಾಗ್ನೆಟೋ ಮೋಡ್ ನಿಮಗೂ ಗೊತ್ತಿರ್ಬೋದು. ಇನ್ಕಾಗ್ನೆಟೋ ಮೋಡ್ ಹೆಂಗೆ ವರ್ಕ್ ಆಗುತ್ತೆ ಅಂತ. ಜಸ್ಟ್ ದಿಸ್ ಈಸ್ ಅಗೇನ್ ಫೋರ್ತ್ ಒನ್. ಇನ್ಕಾಗ್ನೆಟೋ ಮೋಡ್ ಓಪನ್ ಆಗುತ್ತೆ. ಇನ್ಕಾಗ್ನೆಟೋ ಮೋಡ್ ಬೇಡ ನಿಮಗೆ. ಈಗ ಒಂದು ಇನ್ಕಾಗ್ನೆಟೋ ಮೋಡ್ ಓಪನ್ ಆಗಬೇಕು, ಏನೋ ಸರ್ಚ್ ಮಾಡಬೇಕು ಅಂದರೆ Ctrl+Shift+N ನೋಡಿದ್ರೆ ಹೊಸ ಒಂದು ಟ್ಯಾಬಲ್ಲಿ ಇನ್ಕಾಗ್ನೆಟೋ ಮೋಡ್ ಓಪನ್ ಆಗುತ್ತೆ. ಜಸ್ಟ್ ಎಲ್ಲ ಒಂದು ಕೀಗಳನ್ನ ಹೇಳ್ತಾರೋದು ಎಲ್ಲದಕ್ಕೂ ಅಪ್ಲೈ ಆಗುತ್ತೆ. ಓಕೆ, ನೆಕ್ಸ್ಟ್ ಫಿಫ್ತ್ ಒಂದು Ctrl+T ಅಂತ ಹೊಡಿತೀವಿ. Ctrl+T ಹೊಡಿಯೋದ್ರಿಂದ ಏನಾಗುತ್ತೆ, ನ್ಯೂ ಟ್ಯಾಬ್ ಓಪನ್ ಆಗುತ್ತೆ. ಅವಾಗ ನ್ಯೂ ವಿಂಡೋ ಓಪನ್ ಆಗೋದು, ಈಗ ನ್ಯೂ ಟ್ಯಾಬ್. ಈ ಥರ ಒಂದು ನ್ಯೂ ವಿಂಡೋ ಓಪನ್ ಆಗೋ ಬದಲು ನ್ಯೂ ಟ್ಯಾಬ್ ಓಪನ್ ಆಗುತ್ತೆ. ಓಕೆ, ನ್ಯೂ ಟ್ಯಾಬ್ ಓಪನ್ ಆಗುತ್ತೆ.
ಮತ್ತೆ ನೀವು Ctrl+T ಹೊಡಿಯೋದ್ರಿಂದ ಅಗೈನ್ ಇನ್ನೊಂದು ಟ್ಯಾಬ್ ಓಪನ್ ಆಗುತ್ತೆ. Ctrl+T ಹೊಡಿಯೋದ್ರಿಂದ ಇನ್ನೊಂದು ಟ್ಯಾಬ್ ಓಪನ್ ಆಗುತ್ತೆ. ಜಸ್ಟ್ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. Ctrl+T, ಓಕೆ, ದಟ್ಸ್ ಥಿಂಗ್. Ctrl+T ಹೊಡಿತೀರಾ. ನೆಕ್ಸ್ಟ್ 6th ಬಂತು, ಪ್ರೆಸ್ ಮಾಡಿ ಕಂಟ್ರೋಲ್ ಮಾಡ್ತೀರಾ. ಅಂದರೆ ಏನು ಪ್ರೆಸ್ ಮಾಡ್ತೀರಾ, ಕಂಟ್ರೋಲ್ನ ಪ್ರೆಸ್ ಮಾಡಿ ಕ್ಲಿಕ್ ಮಾಡ್ತೀರಾ. ಓಕೆ, ನಾನು ಇಲ್ಲಿ ತೋರಿಸ್ತೀನಿ. ಲೈಕ್ ಕಾರ್ಸ್ ಅಂತ ಹಾಕಿರ್ತೀನಿ. ಜಸ್ಟ್ ಸುಮ್ಮನೆ ಗೂಗಲ್ ಸರ್ಚ್ ಯಾವುದೋ ಒಂದು. ಸರಿ, ಒಂದಷ್ಟು ಸರ್ಚ್ಗಳು ಬಂದಿದೆ ಕಾರ್ಸ್ ಅಂತ. ಇಲ್ಲಿ ನಾನು ಕಂಟ್ರೋಲ್ನ ಪ್ರೆಸ್ ಮಾಡಿಕೊಂಡು, ಅಂದರೆ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಕೆಳಗಡೆ, ಇಲ್ಲಿ ಕಂಟ್ರೋಲ್ನ ಪ್ರೆಸ್ ಮಾಡಿಕೊಂಡು ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ತಕ್ಷಣ ಒಂದು ನ್ಯೂ ಟ್ಯಾಬಲ್ಲಿ ಇದೊಂದು ಓಪನ್ ಆಗುತ್ತೆ, ಈ ಒಂದು ಲಿಂಕ್. ನಾವು ಯೂಶಲಿ ಏನು ಮಾಡಬೇಕು ಅಂದರೆ ರೈಟ್ ಕ್ಲಿಕ್ ಮಾಡಬೇಕಾಗುತ್ತೆ, ಓಪನ್ ಲಿಂಕ್ ಇನ್ ನ್ಯೂ ಟ್ಯಾಬ್ ಮಾಡಬೇಕಾಗುತ್ತೆ. ಬಟ್ ಹಂಗಲ್ಲ, ಇಲ್ಲಿ ಜಸ್ಟು ಕಂಟ್ರೋಲ್ನ ಪ್ರೆಸ್ ಮಾಡಿಕೊಂಡು, ನೀವು ಈಗ ಇನ್ನೊಂದು ತೋರಿಸ್ತೀನಿ ನೋಡಿ, ಕಂಟ್ರೋಲ್ನ ಪ್ರೆಸ್ ಮಾಡಿಕೊಂಡು, ಅಂದರೆ ಕಂಟ್ರೋಲ್ನ ಕ್ಲಿಕ್ ಮಾಡ್ಕೊಂಡೇ ಇರ್ತೀರ. ಅದ್ರ ಜೊತೆಗೆ ನೀವು ಲೆಫ್ಟ್ ಕ್ಲಿಕ್ ಮಾಡ್ತೀರಾ. ಜಸ್ಟ್ ನಿಮಗೆ ಹೊಸದೊಂದು ಬ್ರೌಸರ್ ಓಪನ್ ಆಗುತ್ತೆ. ಬ್ರೌಸರ್ ಅಂದರೆ ಹೊಸ ಒಂದು ಟ್ಯಾಬಲ್ಲಿ ನೀವು ಏನು ವೆಬ್ ಪೇಜ್ ಇರುತ್ತೆ ಅದು ಓಪನ್ ಆಗುತ್ತೆ. ಇದು ಒಂದು ಆಯಿತಾ. ನೆಕ್ಸ್ಟ್ 7th ಬಂತು, ಶಿಫ್ಟ್ ಹಿಡ್ಕೊಂಡು ಅದೇ ಥರನೇ ಪ್ರೆಸ್ ಮಾಡ್ತೀರಾ. ಸೇಮು ಶಿಫ್ಟ್ ಹಿಡ್ಕೊಂಡು ಪ್ರೆಸ್ ಮಾಡ್ತೀರಾ. ಆವಾಗಲೇ ನಾವು ಕಂಟ್ರೋಲ್ ಹಿಡ್ಕೊಂಡು ಪ್ರೆಸ್ ಓಕೆ, ಏನು ಹೇಳ್ತಾ ಇದ್ದೀನಿ, ಓಕೆ ಸೀರಿಯಸ್. ಕಂಟ್ರೋಲ್ ಹಿಡ್ಕೊಂಡು ಪ್ರೆಸ್ ಮಾಡಿದ್ರೆ ಹಿಂಗೋಗುತ್ತೆ, ನ್ಯೂ ಒಂದು ಟ್ಯಾಬಲ್ಲೇ ಓಪನ್ ಆಗುತ್ತೆ. ಅದ್ರ ಬದಲು ನೀವು ಶಿಫ್ಟ್ ಹಿಡ್ಕೊಂಡು ಕ್ಲಿಕ್ ಮಾಡಿದ್ರೆ ನ್ಯೂ ವಿಂಡೋಲೇ ಓಪನ್ ಆಗುತ್ತೆ ಆ ಒಂದು ವೆಬ್ಸೈಟ್. ಓಕೆ, ಈಸಿ. ನೆಕ್ಸ್ಟ್ 7th ಬಂತು ಆಯಿತು. 8th ಬಂತು ಏನಂದರೆ, ಈಗ ಸಪೋಸ್ ನಾನು ಕಂಟ್ರೋಲ್ ಹಿಡ್ಕೊಂಡು ಇದನ್ನು ಪ್ರೆಸ್ ಮಾಡಿರ್ತೀನಿ, ಅಥವಾ ಇನ್ನೊಂದು ಮಾಡಿರ್ತೀನಿ. 2 ಪೇಜ್ ಓಪನ್ ಆಗ್ತಾ ಇರುತ್ತೆ ಅಂತ ಇಟ್ಕೊಳ್ಳಿ. ಇದೊಂದು ಪೇಜು ನಾನು ಮಿಸ್ ಆಗ್ಬಿಟ್ಟು ಕಟ್ ಮಾಡಿಬಿಡ್ತೀನಿ. ಇದನ್ನು ಕಟ್ ಮಾಡಿಬಿಟ್ಟೆ, ಎರಡೂ ವಾಪಸ್ ನನಗೆ ಬೇಕಾಗಿತ್ತು. ಮುಂಚೆ ಏನಾಗಿತ್ತು ಅಂದರೆ, ಇಲ್ಲಿ ರೈಟ್ ಕ್ಲಿಕ್ ಮಾಡಿದ್ರೆ ಇತ್ತು ರಿಕವರ್ ಮಾಡ್ಕೊಳೋ ಅಂತ ಒಂದು ಆಪ್ಷನ್. ಈಗಿಲ್ಲ, ಆಪ್ಷನ್ನ ಶಾರ್ಟ್ಕಟ್ ಮಾಡಿಬಿಟ್ಟಿದ್ದಾರೆ, Ctrl+Shft+T ಅಂತ. ಓಕೆ, ಬ್ಯಾಕ್ ಟೈಮ್ ಹೋಗೋ ಥರ Ctrl+Shft+T ಅಗೈನ್ ಇನ್ನೊಂದು ಸತಿ ಹೊಡುತ್ತಾ ಇದ್ದೀನಿ. ಇನ್ನೊಂದು ಪೇಜು, ಎಷ್ಟು ಪೇಜ್ಗಳನ್ನ ಕಟ್ ಮಾಡಿದರೆ ಅಷ್ಟು ಪೇಜ್ವರೆಗೂ ಓಪನ್ ಆಗುತ್ತೆ. ಓಕೆ, ಐ ಥಿಂಕ್ 9 pages ಏನೋ ಓಪನ್ ಆಗ್ಬೋದು ಮೋಸ್ಟ್ಲಿ. ಜಸ್ಟ್ ಯೂಸ್ ಮಾಡ್ಕೊಬೋದು. ಅಕಸ್ಮಾತ್ ಸಡನ್ನಾಗಿ ಕಟ್ ಮಾಡಿಬಿಟ್ರೆ ಕಟ್ ಮಾಡಿಬಿಟ್ಟೆ ಅಂತ ಮಾಡಿ ಹಿಸ್ಟ್ರಿಗೆ ಹೋಗಿ ಮಾಡೋ ಬದಲು ದಿಸ್ ಇಸ್ ದ ಕ್ವೈಟ್ ಗುಡ್ 8th one. ಓಕೆ, 9th one ಏನಾಗುತ್ತೆ ಅಂದರೆ, ಸಪೋಸ್ ಒಂದು ಪೇಜ್ ಓಪನ್ ಮಾಡಿರ್ತೀರ, ನೀವು ಇಲ್ಲಿ ಹೋಗಿ ಕಟ್ ಮಾಡೋ ಬದಲು Ctrl+Alt+F4 ಹೊಡೆದ್ರೆ ವಿಂಡೋನೇ ಕಟ್ ಆಗುತ್ತೆ. ಆ್ಯಕ್ಚುಲಿ ಈ ವಿಂಡೋನೇ ಕಟ್ ಮಾಡ್ಬೋದು. ಈ ಒಂದು ವಿಂಡೋ ಓಪನ್ ಮಾಡಿರ್ತೀನಿ ನೋಡಿ, ನ್ಯೂ ವಿಂಡೋ ಓಪನ್ ಮಾಡ್ತೀನಿ. ಈ ವಿಂಡೋ ನನಗೆ ಬೇಡ, ಇಲ್ಲೇನು ಯೂಸ್ ಮಾಡ್ತಾಯಿದ್ದೆ ನನಗೆ ಬೇಡ. Alt+F4 ಇದು ಎಲ್ಲದಕ್ಕೂ ಅಪ್ಲೈ ಆಗುತ್ತೆ, ಎಲ್ಲ ವಿಂಡೋಸ್ಗೂ ಸಿಸ್ಟಮ್ ಶಾರ್ಟ್ ಕಟ್ ಅದು ಆ್ಯಕ್ಚುಲಿ. ಸೊ Alt ವಿಂಡೋ, ದಾಟ್ಸ್ 9th one. 10th one ಏನು ಮಾಡ್ತಾಯಿದ್ದೀನಿ ಅಂದರೆ, ಡ್ರ್ಯಾಗ್ ಮಾಡಬೇಕು, ಕ್ಲಿಕ್. ಸೊ ಸೀರಿಯಸ್ಲಿ ತುಂಬ ಶಾರ್ಟ್ಕಟ್ ಮಾಡೋಕ್ಕೆ ಹೋಗಿ ಶಾರ್ಟ್ಕಟ್ ಎಲ್ಲ ತಲೆ ಕೆಟ್ಟೋಗ್ಬಿಡ್ತಿದೆ. ಓಕೆ, ಈ ಒಂದು ಲಿಂಕ್ ಏನಿದೆ ಇದನ್ನು ಈ ಒಂದು ಟ್ಯಾಬಲ್ಲಿ ಓಪನ್ ಮಾಡಬೇಕು ಅಂದರೆ ಏನು ಮಾಡಬೇಕು, ತೊಗೊಂಡೋಗಿ ಡ್ರ್ಯಾಗ್ ಮಾಡಿಬಿಡಬೇಕು. ಅಲ್ಲಿ ನಿಮಗೆ ಆ ಒಂದು ಲಿಂಕ್ ಓಪನ್ ಆಗುತ್ತೆ. ಡ್ರ್ಯಾಗ್ ಲಿಂಕ್ ಟು ನ್ಯೂ ಟ್ಯಾಬ್ ಅಂತ ಅಷ್ಟೇ ಅದು. ನೆಕ್ಸ್ಟು ಇದೇ ಒಂದು ಲಿಂಕು ಅಥವಾ ಇದೇ ಒಂದು ಪೇಜು ಅಥವಾ ಈ ಪೇಜು ಇದ್ರ ಮಧ್ಯದಲ್ಲಿ ಓಪನ್ ಆಗಬೇಕು ಅಂದರೆ, ಇಲ್ಲಿ ತಗೊಂಡೋದ್ರೆ ನಿಮ್ಗೆ ಆರೋ ಮಾರ್ಕ್ ಕಾಣಿಸುತ್ತೆ ಸಣ್ಣದಾಗಿ, ಅಲ್ಲಿ ಬಿಡ್ತೀರಾ ಅಷ್ಟೇ. ಅಲ್ಲಿ ಬಿಟ್ಟರೆ ನೀವು ಆ ಮಧ್ಯದಲ್ಲಿ ಓಪನ್ ಆಗುತ್ತೆ. ನೆಕ್ಸ್ಟು ಇನ್ನೊಂದು ಓಪನ್ ಆಗಬೇಕು ಅಂತ ಇಟ್ಕೊಳ್ಳಿ. ಸಪೋಸ್ ಈ ವಿಕಿಪೀಡಿಯಾ ಕಾರ್ಸ್ ಇಲ್ಲೂ ನಾನು ತೊಗೊಂಬಂದು ಹಿಂಗೆ ಬಿಟ್ಟರೆ ಖಾಲಿ ಜಾಗದಲ್ಲಿ ಅಲ್ಲೊಂದು ಪೇಜ್ ಓಪನ್ ಆಗುತ್ತೆ. ದಾಟ್ಸ್ ಅಗೈನ್ ಅನದರ್ ಟ್ರಿಕ್ ಅಂತ ಇಟ್ಕೊಳ್ಳಿ. ನೆಕ್ಸ್ಟ್ ಇದರಲ್ಲೇ 2 ಹೇಳ್ಬಿಟ್ಟಿದ್ದೀನಿ ನಾನು. ಆ್ಯಕ್ಚುಲಿ ಎಷ್ಟು ಐ ಥಿಂಕ್ 11, 10 2 ಹೇಳಿದ್ದೀನಿ. 10 ಏನು ಅಂದರೆ, ತೊಗೊಂಬಂದು ಹಿಂಗೆ ಬಿಟ್ಟರೆ ಮಧ್ಯದಲ್ಲಿ ಒಂದು ಹೊಸದು ಓಪನ್ ಆಗುತ್ತೆ. 11 ಏನು ಅಂದರೆ, ತೊಗೊಂಬಂದು ಅದರೊಳಗಡೆ ಬಿಟ್ಟರೆ ಆ ಪೇಜ್ ರೀಪ್ಲೇಸ್ ಆಗುತ್ತೆ ಅಂತ ಅಷ್ಟೇ. ಈ ಪೇಜ್ ಏನಿರುತ್ತೆ ಅದು ರೀಪ್ಲೇಸ್ ಆಗಿಬಿಡುತ್ತೆ. ಓಕೆ, ನೆಕ್ಸ್ಟ್ ಈಗ ಸಪೋಸ್ 2 ಸತಿ ಹೇಳ್ಕೊಟ್ಬಿಡ್ತೀನಿ ನೋಡಿ. ವಿಕಿಪೀಡಿಯಾ ಕಾರ್ ಪೇಜ್ ಓಪನ್ ಆಗಿದೆ. ಇದ್ರ ಪಕ್ಕ ಬರ್ಬೇಕಂದ್ರೆ ಏನು ಮಾಡ್ತೀರಾ, cartrade.comನ ತೊಗೊಂಬಂದು ಹಿಂಗೆ ಪಕ್ಕ ಬಿಡ್ತೀರಾ. ಪಕ್ಕ ಒಂದು ಅಂದರೆ ಆ ಮಧ್ಯದಲ್ಲಿ ಒಂದು ಓಪನ್ ಆಗುತ್ತೆ. ಬಟ್ ನೀವೇನಾದರೂ ಅದ್ರ ಮೇಲೆ ತೊಗೊಂಬಂದು ಬಿಟ್ಟರೆ ಆ ವಿಕಿಪೀಡಿಯಾ ಪೇಜ್ ರಿಫ್ರೆಶ್ ಆಗಿ ಬೇರೆ ಪೇಜ್ ವೆಬ್ಸೈಟ್ ಓಪನ್ ಆಗುತ್ತೆ. ಓಕೆ, ದಾಟ್ಸ್ ಅ ಥಿಂಗ್. 12ವರೆಗೂ ಮುಗೀತು. ಓಕೆ, ನೆಕ್ಸ್ಟ್ ಏನಾಗುತ್ತೆ ಅಂದರೆ, ಒಂದಷ್ಟು ವೆಬ್ಸೈಟ್ಗಳನ್ನ ಓಪನ್ ಮಾಡಬೇಕಾಗುತ್ತೆ. ಇದನ್ನು ಹೇಳಬೇಕು ಅಂದರೆ,
ಓಕೆ, ಒಂದಷ್ಟು ವೆಬ್ಸೈಟ್ಗಳನ್ನ ಓಪನ್ ಮಾಡಿದ್ದೀನಿ. ಈಗ ಯೂಶಲಿ ನಾವೇನು ಮಾಡ್ತೀವಿ ಅಂದರೆ ಟ್ಯಾಬ್ಗಳನ್ನ ಏನಿದೆ, ಈ ಟ್ಯಾಬಲ್ಲಿ ಏನಿದೆ, ಈ ಟ್ಯಾಬಲ್ಲಿ ಏನಿದೆ, ಈ ಟ್ಯಾಬಲ್ಲಿ ಏನಿದೆ ಅಂತ ಚೆಕ್ ಮಾಡೋಕ್ಕೆ ಏನು ಮಾಡ್ತೀವಿ, ಒಂದ್ರ ಮೇಲೊಂದು ಕ್ಲಿಕ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಬಟ್ ಅದಲ್ದಿರ ನಾವು ಹೆಂಗೆ ಮಾಡ್ಬೋದು ಕೀಬೋರ್ಡ್ ಶಾರ್ಟ್ಕಟ್ಟಲ್ಲಿ ಅಂದರೆ, ಅಗೇನ್ ಕಂಟ್ರೋಲ್ ಪ್ರೆಸ್ ಮಾಡಿಕೊಂಡು ಕಂಟ್ರೋಲ್1 ಹೊಡೆದ್ರೆ ನಿಮಗೆ ಫಸ್ಟ್ ಬರುತ್ತೆ. ಫಸ್ಟ್ ಟ್ಯಾಬಲ್ಲಿ ಏನಿದೆ ಅದು. Ctrl+2 ಹೊಡೆದ್ರೆ ಸೆಕೆಂಡ್ ಟ್ಯಾಬ್, Ctrl+3 ಹೊಡೆದ್ರೆ ಥರ್ಡ್ ಟ್ಯಾಬ್, Ctrl+4 ಹೊಡೆದ್ರೆ ಅಗೇನ್ ನಂಬರ್ ಟ್ಯಾಬ್ ಏನಿರುತ್ತೆ ಅದರಲ್ಲಿ ಪ್ರೆಸ್ ಮಾಡ್ತಿದ್ದೆ. ನೀವು ಶಾರ್ಟ್ಕಟ್ಟಲ್ಲಿ ನೋಡ್ಕೊಬೋದು. ಎಷ್ಟು ಟ್ಯಾಬ್ಸ್ ಇರುತ್ತೆ ಅಷ್ಟು ಟ್ಯಾಬ್ಸ್ ಹೋಗುತ್ತೆ. Ctrl+5 ಹೊಡೆದ್ರೆ 5th ಟ್ಯಾಬ್ ಹೋಗುತ್ತೆ. 9 ಟ್ಯಾಬ್ವರೆಗೂ ಇದು ವರ್ಕ್ ಆಗುತ್ತೆ. ಅದಕ್ಕೆ 9 ಅಲ್ಲ, 8 ಟ್ಯಾಬ್ವರೆಗೂ. ಓಕೆ, 8 ಟ್ಯಾಬ್ ಆದಮೇಲೆ ವರ್ಕ್ ಆಗಲ್ಲ. 9 ವರ್ಕ್ ಆಗುತ್ತೆ. Ctrl+9 ನೋಡಿದ್ರೆ ನಿಮಗೆ ವರ್ಕ್ ಆಗೋದ್ರ ಬಗ್ಗೆ ನಾನು ಹೇಳ್ತೀನಿ, ಯಾಕೆಂದರೆ ಅದು ನೆಕ್ಸ್ಟ್ ಇದೆ. 12 ಶಾರ್ಟ್ಕಟ್ ಕೀಸ್ ಇಲ್ಲಿವರೆಗೂ ಆಗಿದೆ. 13 ಶಾರ್ಟ್ಕಟ್ ಕೀ ಹೇಳ್ತಾ ಇದ್ದೀನಿ ನೋಡಿ. ಈಗ ಲಾಸ್ಟಿಗೆ ಬರ್ಬೇಕು ನೀವು. ಇಲ್ಲೆಲ್ಲೋ ಮಧ್ಯದಲ್ಲಿ ಇರ್ತೀರಾ, ಸುಮಾರು ಒಂದು 10 ಪೇಜ್ ಓಪನ್ ಮಾಡಿಬಿಟ್ಟಿರ್ತೀರಾ ಅಥವಾ 20 ಪೇಜ್ ಓಪನ್ ಮಾಡಿಬಿಟ್ಟಿರ್ತೀರಾ ಈ ಥರ ಟ್ಯಾಬ್ಸ್ಗಳನ್ನ. ಲಾಸ್ಟಿಗೆ ಬರಬೇಕು. ಏನು ಮಾಡ್ತೀರಾ, Ctrl+9 ಹೊಡಿಬೇಕಾಗುತ್ತೆ. ನೀವು ಎಲ್ಲಾದರೂ ಇದ್ರೂ ಲಾಸ್ಟಿಗೆ ಬಂದುಬಿಡ್ತೀರಾ. ಸಪೋಸ್ ನಾನು ಇಲ್ಲಿದ್ದೀನಿ ನೋಡಿ, ವಿಕಿಪೀಡಿಯಾ ಕಾರ್ ಒಂದು ಪೇಜಲ್ಲಿದ್ದೀನಿ. ಇಲ್ಲಿ 3 ಎಕ್ಸ್ಟ್ರಾ ಟ್ಯಾಬ್ಗಳಿದೆ. ನಾನು ನೆಕ್ಸ್ಟು ಜಿಗ್ ವೀಲ್ಸಿಗೆ ಬರಬೇಕು ಅಂತ ಇಟ್ಕೊಳ್ಳಿ. ನಾನೇನು ಮಾಡ್ತೀನಿ, Ctrl+9 ಹೊಡಿತೀನಿ, ಸೀದಾ ಲಾಸ್ಟಿಗೆ ಬಂದುಬಿಡ್ತೀನಿ. ಓಕೆ, ನೆಕ್ಸ್ಟ್ ಸಪೋಸ್ ನಾನು ಲಾಸ್ಟಲ್ಲಿದ್ದೀನಿ, ಫಸ್ಟಿಗೆ ಬರಬೇಕಂದ್ರೆ ಏನು ಮಾಡಬೇಕು? ಲಾಸ್ಟಲ್ಲಿದ್ದೀನಿ, ಫಸ್ಟಿಗೆ ಬರಬೇಕು ಅಂದರೆ Ctrl+1 ಹೊಡಿಬೇಕಾಗುತ್ತೆ. ಫಸ್ಟ್ ಪೇಜಿಗೆ ಬಂದುಬಿಡ್ತೀರಾ. ಓಕೆ, Ctrl+1 ನೋಡಿದ್ರೆ ಫಸ್ಟ್ ಪೇಜ್, Ctrl+9 ನೋಡಿದ್ರೆ ಲಾಸ್ಟ್ ಪೇಜ್ಗೆ ಹೋಗ್ತೀರಾ. ಸಿಂಪಲ್. ಓಕೆ, ನೆಕ್ಸ್ಟ್ Ctrl+Tab, ಇದು 14th ಒಂದು. ಓಕೆ, Ctrl+Tab ಹೊಡೆದ್ರೇನು, Ctrl+Tab ಹೊಡೆದ್ರೆ ನೆಕ್ಸ್ಟ್ಗೆ ಹೋಗ್ತೀರಾ. ನೆಕ್ಸ್ಟ್ ಟ್ಯಾಬ್ ಯಾವುದಿದೆ ಅಂದರೆ ಈ ಟ್ಯಾಬ್ ಆದಮೇಲೆ ಈ ಟ್ಯಾಬು ಆರ್ಡರ್ ವೈಸಲ್ಲಿ ಹೋಗ್ತೀರಾ. ನೆಕ್ಸ್ಟ್ ಟ್ಯಾಬ್ ಅಂತ Ctrl+Tabನ ಹಂಗೆ ಪ್ರೆಸ್ ಮಾಡ್ಕೊಂಡು ಹೋಗ್ತಾ ಇದ್ರೆ ನೆಕ್ಸ್ಟ್ ಬರ್ತಾ ಇರುತ್ತೆ. ಕಂಟ್ರೋಲ್ ಪ್ರೆಸ್ ಮಾಡಿರಬೇಕು, ಟ್ಯಾಬ್ನ ಪ್ರೆಸ್ ಮಾಡಿ ಬಿಡ್ತೀರಾ, ಅಂದರೆ ಕ್ಲಿಕ್ ಮಾಡಿ ಬಿಡ್ತೀರಾ, ಆ ಥರ. ಓಕೆ, ನೆಕ್ಸ್ಟ್ 15th ಒಂದು Ctrl+Shft+Tab ಹೊಡಿದ್ರೆ ವಾಪಸ್ ಬರ್ತೀರಾ. ಸಪೋಸ್ ನೀವು Ctrl+Tab ಹೊಡೆದ್ಬಿಟ್ಟು ನೆಕ್ಸ್ಟ್ ಹೋಗ್ಬಿಡ್ತೀರಾ, ವಾಪಸ್ ಬರಬೇಕು. Ctrl+Shft+Tab ಹೊಡೆದ್ರೆ ವಾಪಸ್ ಬರ್ತೀರಾ. ಓಕೆ, ಇಲ್ಲಿಗೆ 15th ವರೆಗೂ ಶಾರ್ಟ್ಕಟ್ಗಳು ಆಗಿದೆ. ನೆಕ್ಸ್ಟ್ Ctrl+W ಹೊಡಿತೀನಿ. Ctrl+W ಹೊಡೋದ್ರಿಂದ ಏನಾಗುತ್ತೆ, ಕ್ಲೋಸ್ ಆಗುತ್ತೆ. ನಿಮಗೆ ಈ ಪೇಜ್ ಬೇಡ, Ctrl+W ಹೊಡೆದ್ರೆ ಕ್ಲೋಸ್ ಆಗುತ್ತೆ. ನೆಕ್ಸ್ಟ್ 16th ಆಯಿತಾ. ಅದಕ್ಕೆ Ctrl+F4 ಹೊಡಿಬೋದು. Ctrl+W ಈಸಿ F4ಗಿಂತ ಕೈ ಬೇಗ ರೀಚ್ ಆಗುತ್ತೆ. ನೆಕ್ಸ್ಟ್ Alt+Home ಬಟನ್ ನಿಮಗೆ ನಂಬರ್ ಪ್ಯಾಡ್ ಪಕ್ಕ ಇರುತ್ತೆ ಎಲ್ಲಾದರೂ ಹೋಮ್ ಅಂತ, ಅಲ್ಲಿ ಕಂಟ್ರೋಲ್ ಅಲ್ಲ, ಆಲ್ಟ್ ಇಟ್ಕೊಂಡು ಹೋಮ್ ಬಟನ್ನ ಕ್ಲಿಕ್ ಮಾಡಿದ್ರೆ ಹೋಮ್ ಪೇಜ್ಗೆ ಹೋಗುತ್ತೆ. ಆ್ಯಕ್ಚುಲಿ ಇಲ್ಲಿ ಓಮ್ ಬಂದಿಲ್ಲ, ಯಾಕೆಂದರೆ ಅದು ಓಮ್ ತಗೊಳಲ್ಲ, ಹಾಗಾಗಿ ಓಮ್ ಶಾರ್ಟ್ಕಟ್ ಬರಲ್ಲ ನಿಮಗೆ. Ctrl+Home ಬಟನ್ ನೋಡಿದ್ರಿಂದ ಹೋಮ್ ಪೇಜ್ಗೆ ಹೋಗುತ್ತೆ. ಅಥವಾ ನೀವು ಸ್ಟಾರ್ಟಿಂಗ್ ಓಪನ್ ಮಾಡಿದ ತಕ್ಷಣ ಯಾವ ಪೇಜ್ ಬರುತ್ತೋ ಆ ಪೇಜ್ಗೆ ಹೋಗುತ್ತೆ. ಈಗ ನಾನು ಇಲ್ಲಿರ್ತೀನಿ, ಕಾರ್ಸ್ ಪೇಜಲ್ಲಿದ್ದೀನಿ, ಕಾರ್ ವಿಕಿಪೀಡಿಯಾ ಪೇಜಲ್ಲಿ. ಆಲ್ಟ್ ಇಟ್ಕೊಂಡು ಹೆಚ್ಚು ಹೊಡೋದ್ರೆ ಅಂದರೆ ಹೋಮ್ ಅಂತ ಹೋಮ್ ಪೇಜ್ಗೆ ಹೋಗ್ತೀರಾ. ನೆಕ್ಸ್ಟ್ ಬಂದು 17th ಆಯ್ತು. ಆ್ಯಕ್ಚುಲಿ 18, 19, 20 ಇದೆ. 18 ಯಾವುದು ಅಂದರೆ, ಸಪೋಸ್ ನೀವೇನಾದರೂ ಈ ಥರ ತುಂಬ ಝೂಮ್ ಆಗಿ ಕಾಣಿಸ್ತಾ ಇರ್ತದೆ. ಏನಿದು ಹಿಂಗಾಗೋಯ್ತು, ನೀವೇನು ಮಾಡಿದ್ರಿ ಅಂತ ಗೊತ್ತಿರಲ್ಲ, ತುಂಬ ಝೂಮ್ ಆಗಿ ಕಾಣಿಸ್ತಾ ಇರುತ್ತೆ. ಏನು ಹಿಂಗಾಗೋಯ್ತಲ್ಲ, ಇದನ್ನ ಕರೆಕ್ಟ್ ಮಾಡೋದು ಹೆಂಗೆ ಅಂತ ಗೊತ್ತಾಗಬೇಕು ಅಂದರೆ Ctrl+0 ಹೊಡಿಬೇಕಾಗುತ್ತೆ. 100% ಏನು ನಿಮ್ಮ ಒಂದು ವಿಂಡೋಗೆ ಫಿಟ್ ಆಗಬೇಕು ಅಷ್ಟು ಫಿಟ್ ಆಗುತ್ತೆ. ಅಕಸ್ಮಾತ್ ನಿಮಗೆ ಝೂಮ್ ಆಗಬೇಕು, ಸ್ವಲ್ಪ ಇದು ಈ ವ್ಯೂ ಕಾಣಿಸ್ತಾ ಇಲ್ಲ ಸರಿಯಾಗಿ, ಸ್ವಲ್ಪ ಝೂಮ್ ಆಗಿ ಕಾಣಿಸ್ಲಿ ಅನ್ನೋದಾದರೆ Ctrl+ ಹೊಡಿಬೇಕಾಗುತ್ತೆ. ಆವಾಗ ನಿಮ್ಮ ಪೇಜ್ಗಳು ಝೂಮ್ ಆಗ್ತಾ ಹೋಗುತ್ತೆ. Ctrl- ಹೊಡೆದ್ರೆ ಮೈನಸ್ ಆಗ್ತಾ ಹೋಗುತ್ತೆ, ಸಬ್ಟ್ರಾಕ್ಟ್. Ctrl+ ಆ್ಯಡ್, Ctrl-. ಓಕೆ, ನಾನು ನೆಕ್ಸ್ಟು Ctrl+0 ಹೊಡಿತೀನಿ. ಅಗೈನ್ 0 ಹೊಡೆದ್ರೆ ಫುಲ್ ಎಲ್ಲ ಕ್ಲಿಯರ್ ಆಗಿ 0 ಆಗಿಬಿಡುತ್ತೆ, ಅಥವಾ ಒಂದು 100%ಗೆ ಬರುತ್ತೆ. 19th ಒಂದು. ಓಕೆ, 19th ಒಂದು ಯಾವುದಿದೆ ಅಂದರೆ Ctrl+D ಅಂತ. ಸಪೋಸ್ ನನ್ನ ಕಾರ್ವಾಲಾ ಒಂದು ವೆಬ್ಸೈಟ್ ತುಂಬ ಇಷ್ಟ ಆಗೋಯ್ತು, Ctrl+D ಹೊಡಿತೀನಿ. Ctrl+D ಹೊಡಿಯೋದ್ರಿಂದ ನಿಮಗೆ ಆ ಒಂದು ಪೇಜ್ ಬುಕ್ಮಾರ್ಕ್ ಆಗಿಬಿಡುತ್ತೆ. ಓಕೆ, ನೀವು ಬುಕ್ಮಾರ್ಕಿಗೆ ಹೋದರೆ ನಿಮಗೆ Ctrl+D ಇಲ್ಲಿ ಬಂದಿದೆ ನೋಡಿ ಮೇಲ್ಗಡೆನೆ, ಈ ಒಂದು ಪೇಜು ಕಾರ್ವಾಲಾ ಈಗ ಇರಲಿಲ್ಲ ಅದು ಆ್ಯಕ್ಚುಲಿ, ಈಗ ಮತ್ತೆ ಬಂದಿದೆ ಅದು. ಆ್ಯಕ್ಚುಲಿ ಹೆಂಗೆ ಬಂತು ಅಂದರೆ Ctrl+D ಮಾಡಿದ್ರೆ ಯಾವುದೇ ಒಂದು ಪೇಜ್ಗೆ ಹೋದಾಗ Ctrl+D ಮಾಡಿದ್ರೆ ಆ ಒಂದು ಪೇಜ್ ಸೇವ್ ಆಗಿರುತ್ತೆ. ಬುಕ್ ಮಾರ್ಕ್ ಮಾಡೋದು ಅಷ್ಟೇ ಅದು. ಲಾಸ್ಟ್ ಒನ್ 21. ಸೊ 20th ಒನ್, 21 ಅಲ್ಲ, 20th ಒನ್, 20ನೇದು ಏನು ಅಂದರೆ, ಸಪೋಸ್ ಎಲ್ಲಾದರೂ ಇರ್ತೀರಾ ನೀವು ಅಂತ ಇಟ್ಕೊಳ್ಳಿ, ಇಲ್ಲೆಲ್ಲೋ ಇರ್ತೀರಾ. Ctrl+K ಹೊಡೆದಾಗ
ಸರ್ಚ್ಗೆ ಹೋಗ್ಬಿಡ್ತೀರಾ ಸೀದಾ. ನೀವೇನು ಬೇಕೋ ಸರ್ಚ್ ಮಾಡ್ಬೋದು ಇಲ್ಲಿ ಹಾಕಿ. ಓಕೆ, ಸುಮ್ಮನೆ ಹೇಳಿದ್ದು. ನೀವೆಲ್ಲೋ ಈಗ ಒಂದು ಪೇಜ್ನ ಬ್ರೌಸ್ ಮಾಡ್ತಾ ಇರ್ತೀರಾ ಅಥವಾ ಏನೋ ಮಾಡ್ತಾ ಇರ್ತೀರಾ ಅಂತ ಇಟ್ಕೊಳ್ಳಿ. ತಕ್ಷಣ ನೀವೇನೋ ಟೈಪ್ ಮಾಡಬೇಕು. ಹಾಗೆ ಟೈಪ್ ಮಾಡಿದ್ರೆ ಬರಲ್ಲ ಅಲ್ವಾ? ನೀವೇನು ಮಾಡಬೇಕು ಅಂದರೆ Ctrl+K ಹೊಡಿತೀರಾ. Ctrl+L ಹೊಡೆದ್ರೆ ಸರ್ಚ್ಗೆ ಹೋಗುತ್ತೆ, Ctrl+L ಹೊಡೆದ್ರೂ ಹೋಗುತ್ತೆ ಅಂತ ಹೇಳ್ತಾರೆ, ಬಟ್ ಅದು ಹೈಲೈಟ್ ಆಗುತ್ತೆ. Ctrl+K ಹೊಡಿಯೋದ್ರಿಂದ ತುಂಬ ಆರಾಮಾಗಿ ಸರ್ಚ್ ಮಾಡ್ಬೋದು. ಲೈಕ್ ಗಾಡ್ಸ್ ಅಂತ ಹಾಗೆ ಗಾಡ್ಜಿಲ್ಲಾ ವರ್ಸಸ್ ಏನೇನೋ ತೋರಿಸಿದೆ. ಓಕೆ, ಗೋ ಡ್ಯಾಡಿ. ಓಕೆ, ಇಷ್ಟು ಐ ಥಿಂಕ್ ಇದು ಇಷ್ಟು ಏನು ಇವತ್ತು ನಾವು ಮಾಡಿದ್ದೀವಿ. ಶಾರ್ಟ್ಕಟ್ ಕೀಸ್ ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಆ್ಯಕ್ಚುಲಿ ಮೌಸಲ್ಲಿ ಕ್ಲಿಕ್ ಮಾಡೋಕ್ಕಿಂತ ತುಂಬ 20 ತೋರಿಸಿರೋವಂಥದ್ದೆಲ್ಲ ತುಂಬ ಸಖತ್ತಾಗಿದೆ, ಈಸಿ. ಆ್ಯಂಡ್ ಒಂದೊಂದರಲ್ಲಿ 2-3 ಶಾರ್ಟ್ಕಟ್ ಕೀಗಳಿದೆ, ಹಾಗಾಗಿ ಇದು 20ಗಿಂತ ಜಾಸ್ತಿ ಆಗಿದೆ ಅಂತ ನನ್ನ ಅಭಿಪ್ರಾಯ. ಬಟ್ ಆ್ಯಕ್ಚುಲಿ ಲೈಕ್ 18ನೇದು ಹೇಳಿದಾಗ Ctrl+0, Ctrl-, Ctrl+, 3 ಇತ್ತು ಕೀಸು, 18 ಒಂದೇ ಇತ್ತು. ಆ್ಯಂಡ್ Ctrl+F4, Ctrl+W ಎರಡೂ ಹೇಳಿದಿನ 16th ಸುಮಾರು 2 ಬಂದಿದೆ. ಬಟ್ ಇಟ್ಸ್ ಓಕೆ, ಲೈಕ್ ನಾನು ಟಾಪ್ 20 ಅಂತ ಒಂದು ಚೆನ್ನಾಗಿರಲಿ, 20 ಅಂತ ಹೇಳಕ್ಕೆ ಚೆನ್ನಾಗಿರುತ್ತೆ, ಟಾಪ್ 10, ಟಾಪ್ 20 ಅಂತ. ಸೊ ಗೂಗಲ್ ಕ್ರೋಮ್ ಯೂಸ್ ಮಾಡೋರು, ಡೈಲಿ ಯೂಸ್ ಮಾಡ್ತಿರೋ ಅಂಥವ್ರು ತುಂಬ ಎಫೆಕ್ಟಿವ್ ಆಗಿ ಕೀಸ್ಗಳನ್ನ ಯೂಸ್ ಮಾಡಬೇಕಾಗುತ್ತೆ. ಯೂಸ್ ಮಾಡ್ಕೋಬೋದು ಈ ಥರ ಶಾರ್ಟ್ಕಟ್ ಕೀಗಳಿದ್ರೆ. ಸುಮ್ಮನೆ ನಾವು ರೈಟ್ ಕ್ಲಿಕ್ ಹೊಡೆದು ಮೌಸಲ್ಲೇ ಯೂಸ್ ಮಾಡ್ತಿದ್ರೆ ತುಂಬ ಲೇಟ್ ಆಗುತ್ತೆ. ನೀವು ಹೇಳ್ಬೋದು ಏನು ಒಂದು ಮೈಕ್ರೋ ಸೆಕೆಂಡ್ ಸೇವ್ ಆಗಿಬಿಡ್ಬೋದಾ ಅಂತ. ಬಟ್ ಆವ್ರೇಜ್ ಆಗಿ ತುಂಬ ಜನ ಸರ್ಚ್ ಮಾಡೋರು ಒಂದು ದಿನಕ್ಕೆ 15 to 20 ಮಿನಿಟ್ಸ್ ಮೇಲೇ ಸೇವ್ ಮಾಡ್ಬೋದು. ನೀವು ಯಾವಾಗಲೂ ಒಂದಿನ 20 ಮಿನಿಟ್ಸ್ ಸೇವ್ ಮಾಡ್ತೀರಾ ಅಥವಾ ಒಂದಿನ 30 ಮಿನಿಟ್ಸ್, ಆವ್ರೇಜಾಗಿ ಒಂದು 6 hours 7 hours PC ಮುಂದೆ ಕೂತಿರ್ತೀರಾ ಬ್ರೌಸರ್ ಅಲ್ಲಿ, ಅಥವಾ ಒಂದು 5 hours ಯೂಸ್ ಮಾಡ್ತೀರಾ ಕಂಪ್ಯೂಟರ್ನ ಬ್ರೌಸಿಂಗಲ್ಲಿ ಅನ್ನೋದಾದರೆ, ಒಂದು ½ an hour to 1 hour ಸೇವ್ ಆಗುತ್ತೆ. ನೀವು ಶಾರ್ಟ್ಕಟ್ ಕೀಗಳನ್ನ ಪಟ ಯೂಸ್ ಮಾಡಿದ್ರೆ ನೀವು ಕಮ್ಮಿ ಟೈಮಲ್ಲಿ ಜಾಸ್ತಿ ಯೂಸ್ ಮಾಡ್ಬೋದು ಬೇಸಿಕಲಿ ಅಷ್ಟೇ. ಸೊ ಐ ಥಿಂಕ್ ತುಂಬ ಎಫೆಕ್ಟಿವ್ ಆಗಿ ಯೂಸ್ ಆಗಲಿ ಅಂತ ಅದಕ್ಕೆ ಲೆಂತಿ ವಿಡಿಯೋ ಆಗೋಯ್ತು. ಸೊ ಲೈಕ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್, ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಂಗೆ ಸಿ ಯು ಇನ್ ದ ನೆಕ್ಸ್ಟ್ ಗುಡ್ ವಿಡಿಯೋ. ಬಾಯ್.